ಅವಾಗಲೇ ಹೇಳಿದ್ನಲ್ಲ ತೋರಿಸ್ತೀನಿ ಅಂತ ಎಷ್ಟು ಕಟ್ಟಾಯಿತು ಅಂತ. 2755 ರೂಪಾಯಿ ಕಟ್ಟಾಗೈತೆ ಒಂದೇ ಟೋಲು. ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ ಬಂದು ರೀಚ್ ಆಗಿದ್ದಾಯಿತು. ಇದೇ ಕಂಪ್ನಿ ಆ ಕಡೆ ಕಂಪ್ನಿ ಪಾರ್ಕಿಂಗ್ ಅಂತ ಇದು ಗಾಡಿ ತಂದಿದ್ದು. ನಾವು ಮಾಡಿರೋ ವೆಹಿಕಲ್ ಬಂತು ಪೋರ್ಟ್ರಲ್ಲೆಲ್ಲ ಮಾಡಿದ್ದು ಅಂಕಲ್ ಡೆಲಿವರಿಗೆ ನೋಡಿ ಬಂತು ಗಾಡಿ. ಈ ಗಾಡಿಗೆ ಆ ಮಾಲ್ನ ಹಾಕಿ ಕಳಿಸ್ಬೇಕು. ಓಪನ್ ಮಾಡ್ತಾ ಇದ್ವಿ ತಾಟ್ಕಲ್ಲು. ನಮ್ಮ ಮನೆ ಬರ ಅಂದ್ಕೊಂಡು ಬಾಡಿಗೆ ಶೂ ತೊಗೊಂಬಂದಿದ್ವಿ. ಅವು ಶೂ ಅವು ಎಲ್ಲ ಕಿತ್ತೋಗಿರೋ ತಿಪ್ಪೆಗೆ ಹಾಕಿರೋ ಒಂದು ತಗೊಂಬಂದು ಕೊಟ್ಟಂಗೆ ಅವ್ರೆ. ಅದಕ್ಕೆ 100 ರೂಪಾಯಿ ಬಾಡಿಗೆ ಬೇರೆ ಕೇಡು. ಇಂತಿನಿಂದ ಹೊರಗೆ ನಮ್ಮನ್ನು ಹಾಕೋ ಬಿಡಲ್ಲ ಅಂತೆ, ಹೊರಗಿರೋ ಒಳಗೆ ಬರೋಕ್ಕೂ ಬಿಡಲ್ವಂತೆ. ಊಟ ಬೇಕಾ ಅಲ್ಲೇ ಮಾಡು ಅಲ್ಲೇ ಸಾಯಿ ನೀನು ಅಷ್ಟೇ. ಅದಕ್ಕೂ 70 ರೂಪಾಯಿ ಇಸ್ಕೊಂಡು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಇವತ್ತು ಲಡಾಖ್ ಟ್ರಿಪ್ನ ಎಪಿಸೋಡ್ 3. ನಾವೆಲ್ಲಪ್ಪ ಇದ್ದೀವಿ ಅಂದರೆ ಡೆಲ್ಲಿ ರಿಂಗ್ ರೋಡಲ್ಲಿ ಇದ್ದೀವಿ. ಇನ್ನೇನು ಆಲ್ರೆಡಿ ಡೆಲ್ಲಿ ಸಿಟಿ ಒಳಗೆ ಎಂಟ್ರಿ ಆಗಿಬಿಟ್ಟಿದ್ದೀವಿ ಅಂದ್ಕೊಳ್ಳಿ. ಇನ್ನೊಂದು 5 ಕಿಲೋಮೀಟ್ರ್ ಅಂದರೆ ರಿಂಗ್ ರೋಡ್ ಸಿಗುತ್ತೆ. ನಾವು ರಿಂಗ್ ರೋಡ್ ಒಳಗೆ ಎತ್ತಲ್ಲ, ಡೈರೆಕ್ಟು ಸಿಟಿ ಒಳಗೆ ಹೋಗುತ್ತೆ ಇದು ಎಕ್ಸ್ಪ್ರೆಸ್ ವೇ. ಹಿಂಗೆ ನುಗ್ಬಿಡ್ತೀವಿ ಗುರ್ಗಾಂವ್, ಸೀದಾ ಗುರ್ಗಾಂವ್ ಎಕ್ಸಿಟು. ಇದು ಡೆಡ್ ಎಂಡ್ ಆಗೋದು ಈ ಎಕ್ಸ್ಪ್ರೆಸ್ ವೇ. ಬಾಂಬೆ ಡೆಲ್ಲಿ ಎಕ್ಸ್ಪ್ರೆಸ್ ವೇ ಎಂಡ್ ಆಗೋದು ಬಂದು ಗುರ್ಗಾವಲ್ಲಿ. ಗುರ್ಗಾವ್ಗೆ ನಾವು ಹೋಗ್ತಾ ಇರೋದು ಈಗ ಅನ್ಲೋಡ್ಗೆ. ಹಾಗಾಗಿ ಅಲ್ಲೋಗೋಣ. ಈಗ ಸದ್ಯ ಗಾಡಿ ಇಲ್ಲೇ ಹಾಕಿ ಸ್ವಲ್ಪ ವಾಕ್ ಮಾಡ್ತಾ ಇದ್ದೆ. ಬೆಳಗಿನ ಜಾವ ಸ್ವಲ್ಪ ನಿದ್ದೆ ಜಾಸ್ತಿ ಬರ್ತದೆ, ಹಂಗಾಗಿ ಎಲ್ಲೂ ವಾಕ್ ಮಾಡ್ತಾ ಇದ್ದೆ. ಇಲ್ಲಿಂದ ಹೊರಡೋಣ, ಇಲ್ಲಿಂದ ಹೋಗ್ಬಿಟ್ಟು ಸೀದಾ ಅನ್ಲೋಡಿಂಗ್ ಪಾಯಿಂಟಲ್ಲಿ ಗಾಡಿ ನಿಲ್ಸ್ಕೊಳೋಣ. ಲೇಟ್ ಆದರೆ ಹೈಟ್ ಇರೋ ಲೋಡ್ ಪ್ರಾಬ್ಲಮ್ಮು, ಸ್ವಲ್ಪ RTO ಮತ್ತು ಪೊಲೀಸರು ಫೈನ್ ಹಾಕೋಂಥ ಚಾನ್ಸಸ್ ಇರ್ತದೆ. ಹಂಗಾಗಿ ಬೇಗ ಹೋಗ್ಬಿಡೋಣ ಬನ್ನಿ. ಇವೆಲ್ಲ ಡೆಲ್ಲಿ NCR ಒಳಗೆ ಹೋಗ್ತಾರ ಗಾಡಿಗಳು ನೋಡಿ ಹೆಂಗಿದಾವೆ. ಈಗ ಕರೆಕ್ಟಾಗಿ ಡೆಲ್ಲಿ ರಿಂಗ್ ರೋಡ್ ಪಾಸ್ ಮಾಡಿ ಹೋಗ್ತಾ ಇದ್ವಿ. ಕೆಳಗಡೆ ಗಾಡಿಗಳು ಓಡಾಡ್ತಾ ಇದ್ವಲ್ಲ, ಇದು ಪಲ್ವೆಲ್ ಕುಂಡ್ಲಿ ಎಕ್ಸ್ಪ್ರೆಸ್ ವೇ ಅಂದರೆ ಡೆಲ್ಲಿ ಔಟರ್ ರಿಂಗ್ ರೋಡ್. ಇದು ಒಂದು 200 ಕಿಲೋಮೀಟ್ರ್ ಮೇಲಿದೆ. ಎಕ್ಸಾಕ್ಟಾಗಿ ನನಗೂ ಮರ್ತೋಗಿದೆ ಎಷ್ಟು ಕಿಲೋಮೀಟ್ರ್ ಅಂತ, ಅಷ್ಟು ದೂರ ಇದೆ. ಈ ರೋಡ್ ಪಾಸ್ ಮಾಡ್ಕೊಂಡು ಸಿಟಿ ಒಳಗೆ ನುಗ್ತಾ ಇದ್ದೀವಿ. ಡೆಲ್ಲಿ ಸಿಟಿ ಒಳಗೆ ಇಲ್ಲಿ ಲೆಫ್ಟ್ ತೊಗೊಂಡ್ರೆ ರಿಂಗ್ ರೋಡ್ ತೊಗೊತೀವಿ. ನಾವು ಹೋಗ್ಬೇಕಾದ್ರೆ ಡೆಲ್ಲಿ ಸಿಟಿ ಒಳಗೆ ಗುರುಗ್ರಾಮ್ ನೋಡ್ಬೋದು, ಬೋರ್ಡ್ ಇದೆ ಇಲ್ಲಿ ಮುಂದೆ. ಸೀದಾ ಗುರುಗ್ರಾಮ್ಗೆ ಹೋಗಿ ಖಾಲಿ ಮಾಡ್ಬೇಕು ಗಾಡಿ. 40 ಕಿಲೋಮೀಟ್ರ್ ತೋರಿಸ್ತಾ ಇದೆ, 38 ಕಿಲೋಮೀಟ್ರ್ ಸಾರಿ ಲೊಕೇಶನ್ನು. ಇನ್ನೊಂದು ಮೊಬೈಲಲ್ಲಿ ಆನ್ ಮಾಡಿಬಿಟ್ಟಿನಿ. ಡೆಲ್ಲಿ ಗುರುಗ್ರಾಮ್ ಸ್ಟ್ರೈಟ್ ಹೋಗೋಣ ಸೀದಾ. ಒಂದು 7 ಗಂಟೆ ಒಳಗೆ ಪಾಯಿಂಟ್ಗೆ ಹೋಗಿ ಟಚ್ ಆಗಿಬಿಟ್ರೆ ನೋ ಎಂಟ್ರಿ ಸಮಸ್ಯೆ ಇರಲ್ಲ. ಮತ್ತು ನೋ ಎಂಟ್ರಿಗೆ ಎಂಟ್ರಿ ಅಂದರೆ ಕಷ್ಟ. ಫಸ್ಟ್ ಟೈಮ್ ಡೆಲ್ಲಿ ಸಿಟಿ ಒಳಗೆ ಟ್ರಕ್ ತೊಗೊಂಡು ಹೋಗ್ತಾ ಇರೋದು. ಹಾಗಾಗಿ ಒಂದು ಸಾರಿ ಏನೋ ಬಂದಿದ್ವು ಕೆಲಸದ ಮೇಲೆ, ಬಟ್ ಟ್ರಕ್ ತೊಗೊಂಡು ಬಂದಿರಲಿಲ್ಲ. ಔಟ್ರಲ್ಲಿ ಸಿಕ್ಕಾಪಟ್ಟೆ ಓಡಾಡಿದ್ದೀವಿ, ಬಟ್ ಸಿಟಿ ಒಳಗೆ ಯಾವತ್ತೂ ಹೋಗಿಲ್ಲ. ನಮ್ಮ ಲೈಫಲ್ಲೇ ಹೈಯೆಸ್ಟ್ ಟೋಲ್ ಕಟ್ಟುವಂಥ ಟೋಲ್ ಬಂದಿದ್ದಾಯಿತು. ಹೆಚ್ಚು ಕಡಿಮೆ ನಿನ್ನೆ ಸಂಜೆ ಊಟ ಮಾಡ್ಕೊಂಡು ಮಧ್ಯಾಹ್ನ 3 ಗಂಟೆಗೆ ಟೋಲ್ ರೋಡ್ ಹತ್ತಿದ್ದು ನಾವು. ಮತ್ತು ನೈಟ್ 9 ಗಂಟೆಗೆ ಇಳಿದ್ವಿ, ಅಲ್ಲಿ ಟೋಲ್ ಎಕ್ಸಿಟ್ ಆದ್ವಿ. ಅಲ್ಲಿಗೆ ಒಂದು ಪೋರ್ಷನ್ ಕಂಪ್ಲೀಟ್ ಆಯಿತು, ಅಲ್ಲಿ ಟೋಲ್ ಕಟ್ಟಾಗಿದೆ. ಓಕೆ, ಮತ್ತು ರಾತ್ರಿ 9 ಗಂಟೆಗೆ ಹತ್ತೋದು. ಇವಾಗ ಬೆಳಗ್ಗೆ 6 ಗಂಟೆವರೆಗೂ ಡ್ರೈವ್ ಮಾಡಿದ್ದೀವಿ. ಹೆಚ್ಚು ಕಡಿಮೆ ಒಂದು 400 ಕಿಲೋಮೀಟ್ರ್ ಅಂದ್ಕೊಳ್ಳಿ. 400 ಕಿಲೋಮೀಟ್ರ್ ಆದರೂ ಎಲ್ಲೂ ಒಂದು ಟೋಲ್ ಕಟ್ಟಿಲ್ಲ. ಎಂಟ್ರಿ ಎಕ್ಸಿಟ್ ಅಷ್ಟೇ. ಎಷ್ಟು ಕಿಲೋಮೀಟ್ರ್ ಗಾಡಿ ರನ್ ಆಗಿರುತ್ತೋ ಅಷ್ಟು ಟೋಲ್ ಕಟ್ಟಾಗುತ್ತೆ. ಇಲ್ಲಿ ಎಷ್ಟು ಕಟ್ಟಾಗುತ್ತೆ ಏನು ಅನ್ನೋದು ನಿಮ್ಗೆ ಆಮೇಲೆ ಹೇಳ್ತೀನಿ. ಕಟ್ಟಾದ್ಮೇಲೆ ನನಗೆ ಮೆಸೇಜ್ ಮುಖಾಂತರ SMS ಬರ್ತೈತೆ, ಅವಾಗ ಹೇಳ್ತೀನಿ. ಈಗ ಸದ್ಯಕ್ಕೆ ಟೋಲ್ ನೋಡಿ ಯಾವ ಥರ ಇದೆ. ವಾವ್, ಸಗದ ಕಟ್ಟಿದಾರಲ್ಲ, ಡಿಸೈನ್ ಸೂಪರ್ ಆಗಿದೆ. ಕ್ಲೋಸ್ ಇದೆಯಾ? ಒಂದು ಟೋಲ್ ಓಪನ್ ಇಲ್ಲ ಗುರು. ಇಲ್ಲ ಓಪನ್ ಇದೆ. ಎಷ್ಟು ಲೈನ್ ಇದಾವೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಒಂದು 2-3 ಲೈನ್ ಮಾತ್ರ ಓಪನ್ ಇಟ್ಕೊಂಡಿದ್ದಾರೆ. ನಾನು ಒಂದು ಸೆಕೆಂಡ್ ಗಾಬರಿ ಆಗಿಬಿಟ್ಟೆ, ರೋಡೇ ಕ್ಲೋಸ್ ಆಯ್ತಾ ಅಂತ. ಇಲ್ಲೊಂದು ಬಸ್ ಆಕ್ಸಿಡೆಂಟ್ ಆಗಿದೆ ನೋಡಿ, ನಿದ್ದೆಗಣ್ಣಲ್ಲೂ ಚಿರದಾಟ. ಏನು ಆಕ್ಸಿಡೆಂಟ್ ಗುರು, ಇಷ್ಟು ಅಗಲವಾದ ರೋಡ್ ಇಟ್ಕೊಂಡು, ಇಷ್ಟು ದೊಡ್ಡ ರೋಡ್ ಇಟ್ಕೊಂಡು ಯಾಕಷ್ಟು ಆಕ್ಸಿಡೆಂಟ್ ಮಾಡ್ಕೊಂತೀರಾ? ಅದು ನಿದ್ದೆಗಣ್ಣಲ್ಲೇ ಆಲ್ಮೋಸ್ಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಬಂದ್ವಿ. ಇನ್ನೊಂದು 15-20 ಕಿಲೋಮೀಟ್ರ್ ಇದೆ ಪಾಯಿಂಟು. ಸೀದಾ ಪಾಯಿಂಟ್ವರೆಗೂ ಹೋಗೋಣ ಅಂತ 80 ತುಳಿದ್ಬಿಟ್ಟಿದ್ದೀನಿ ಫುಲ್ಲು ಸ್ಪೀಡಲ್ಲಿ. 80 ಹೊಡಿತಾ ಇದ್ದೀನಿ ಗಾಡಿನ. ನೋಡ್ಬೋದು, ಇಲ್ಲಿಗೆ ಎಕ್ಸ್ಪ್ರೆಸ್ ವೇ ಮುಗೀತು. ಡೆಲ್ಲಿಯಿಂದ ಬರುವಂಥ ಎಕ್ಸ್ಪ್ರೆಸ್ ವೇ ಗುರ್ಗಾವ್ಗೆ ಇಲ್ಲಿಗೆ ಎಂಡ್ ಆಗ್ತದೆ. ಥ್ಯಾಂಕ್ ಯು ಫಾರ್ ವಿಸಿಟ್. ಆ ದೊಡ್ಡ ಟೋಲಲ್ಲಿ ಫಾಸ್ಟ್ಯಾಗು ಜಾಸ್ತಿ ಕಟ್ಟಾಗೋಗಿತ್ತು ನೋಡ್ಬೋದು. ಅವಾಗಲೇ ಹೇಳಿದ್ನಲ್ಲ ತೋರಿಸ್ತೀನಿ ಅಂತ ಎಷ್ಟು ಕಟ್ಟಾಯಿತು ಅಂತ. 2755 ರೂಪಾಯಿ ಕಟ್ಟಾಗೈತೆ ಒಂದೇ ಟೋಲು. ನೈಟ್ ಪೂರ್ತಿ ಡ್ರೈವ್ ಮಾಡಿದ್ದೀವಿ 400 ಕಿಲೋಮೀಟ್ರು. ಇಂಥವು ಸುಮಾರು 60 ಕಿಲೋಮೀಟ್ರಿಗೆ ಒಂದು ಟೋಲ್ ಅಂದರೆ 4 ಅಲ್ಲಿಗೆ 6 4 24 6 5 36 36 6 ಟೋಲ್ 7 ಟೋಲ್ ಪಾಸ್ ಮಾಡಬೇಕಿತ್ತು 400 ಕಿಲೋಮೀಟ್ರಿಗೆ. ಒಂದು ಟೋಲ್ 500 ರೂಪಾಯಿ ಅಂದ್ರೂ 3,500 ದುಡ್ಡಾಯಿತು. ಎಕ್ಸ್ಪ್ರೆಸ್ ವೇನೇ ರೀಸನಬಲ್ ಪ್ರೈಸಲ್ಲಿದೆ ನೋಡಿ. 400 ಕಿಲೋಮೀಟ್ರಿಗೆ 2755 ರೂಪಾಯಿ. ಅದೇ ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇದೆ 120 ಕಿಲೋಮೀಟ್ರಿಗೆ, ಅದು ಹೆಚ್ಚು ಕಡಿಮೆ 1000 ಚಿಲ್ಲರೆ ಕಟ್ಟಾಗುತ್ತೆ. ಇದು ಫೆಸಿಲಿಟಿಗಳು ನೋಡ್ರಿ ಬಂದು.
ಇನ್ನು ಲಾಸ್ಟಲ್ಲಿ 100-150 ಕಿಲೋಮೀಟರ್ ಡ್ರೈವ್ ಮಾಡಿದ್ವಲ್ಲ ನಿನ್ನೆ ಮತ್ತು ಸಂಜೆ, ಅದು 1045 ರೂಪಾಯಿ ಕಟ್ಟಾಗಿದೆ. ನೋಡಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ನಾವು ಈ ಟೋಲ್ ಪಾಸ್ ಆಗಿರೋದು ಮಧ್ಯಪ್ರದೇಶಲ್ಲಿ, ಅದಾದಮೇಲೆ ಪಾಸ್ ಆಗಿರೋದು ರಾಜಸ್ಥಾನಲ್ಲಿ, ಅದಾದಮೇಲೆ ಡೈರೆಕ್ಟ್ ಹರಿಯಾಣಕ್ಕೆ ಬಂದಿದ್ದೀವಿ. ಈಗ ಡೆಲ್ಲಿ ಒಳಗೆ ಎಂಟ್ರಿ ಆಗ್ತಾ ಇದೀವಿ. ನೋಡಿ ಸ್ಟೇಟ್ಗೆ ಒಂದೊಂದು ಟೋಲ್ ಅಷ್ಟೇ ಬಂದಿರೋದು. ಇಲ್ಲಿ ಎಕ್ಸ್ಪ್ರೆಸ್ ವೇದು ಅದೊಂದು ಬೆನಿಫಿಟ್ ಇದೆ. ಈಗ ಸದ್ಯಕ್ಕೆ ರೀಚಾರ್ಜ್ ಮಾಡಿದೆ, ಈಗ ಅಪ್ಡೇಟ್ ಆಯಿತು. ಬನ್ನಿ ಟೋಲ್ಗೆ ಹೋಗೋಣ. ಟೋಲ್ಗೆ ಹೋಗಿ ವಾಪಸ್ ಬಂದಿದ್ದೆ, ಕಾಸಿಲ್ಲ ಫಾಸ್ಟ್ಯಾಗಲ್ಲಿ ಇದಕ್ಕೆ. ಬೇಗ ಪಾಯಿಂಟ್ಗೆ ಹೋಗ್ಬಿಡ್ಬೇಕು. ಪೊಲೀಸರು ರೋಡ್ಗಳು ಬರೋ ಅಷ್ಟೊತ್ತಿಗೆ ಪಾಯಿಂಟ್ಗೆ ಹೋಗಿದ್ರೆ ಸೇಫ್ ಆಗಿಬಿಡ್ತೀವಿ, ಇಲ್ಲಾಂದರೆ ಗ್ರೀನ್ ಟ್ಯಾಕ್ಸು ಅದು ಇದು ಅಂತ ಬಡೀತಾರೆ ಇಲ್ಲಿ. ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ ಬಂದು ರೀಚ್ ಆಗಿದ್ದಾಯಿತು. ಇದೇ ಕಂಪ್ನಿ ಆ ಕಡೆ ಕಂಪ್ನಿ ಪಾರ್ಕಿಂಗ್ ಅಂತ ಇದು ಗಾಡಿ ತಂದಿದ್ದು ಹಾಕಿದ್ದೀವಿ. ಅನಿಲ್ ಕೂಡ ಎದ್ನು. ಅನಿಲ್ ಇವಾಗ ಗಾಡಿ ಕಾತ್ಕೊಳಕ್ಕೆ ಹೇಳಿ, ಗಾಡಿ ಕಾತ್ಕೊಂಡ್ರಪ್ಪ ಅಂತ ನಾವೀಗ ಮಲ್ಕೊಬೇಕು. ಹಾಂ, ಗಾಡಿ ಕಾಯ್ಬೇಕು. ಇಲ್ಲಿ ಡೆಲ್ಲಿಗೆ ಕಳ್ತನ ಜಾಸ್ತಿ. ಆಜಾದ್ಪುರ್ ಮಂಡಿ ಅಂತ ಐತೆ, ಅಲ್ಲಿಗೆ ಮೆಣಸಿನ್ಕಾಯಿ ಏನಂತ ತರಕಾರಿ ತುಂಬ್ಕೊಂಡು ಹೋಗ್ತಾವೆ ಗಾಡಿ ಅನ್ಕ. ಮಾರ್ಕೆಟ್ ರೋಡಾಗೇನೆ ಕಳ್ಳರು ಚೀಲ ತಗೋತಾರೆ ಹತ್ತಿ ಅಂಥ ಕಳ್ಳರು ಇದ್ದಾರೆ ಇಲ್ಲಿ. ಮಾರ್ಕೆಟ್ಗೆ ಹೋಗೋ ಗೇಟ್ದಾಗೇನೆ ಅಂತಂಥ ಕಳ್ಳರು ಇದ್ದಾರೆ. ಏನು ಮಾಡ್ತೀವಿ, ಹುಷಾರಾಗಿರ್ಬೇಕಿಲ್ಲ ಮೈಯೆಲ್ಲ ಕಣ್ಣಾಗಿ. ಈಗ ಸದ್ಯಕ್ಕೆ ನನಗೆ ಗುಡ್ ನೈಟು, ನಿಮಗೆಲ್ಲ ಗುಡ್ ಮಾರ್ನಿಂಗು. ಹೋಗಿ ಮಲ್ಕೊಂಡ್ಬಿಡ್ತೀವಿ. 2 ಅವರ್ ನಿದ್ದೆ ಮಾಡಿ, ಈ ಟೈಮ್ 7 ಗಂಟೆ, 9-10 ಗಂಟೆಗೆ ಎದ್ದು ಕಂಪ್ನಿ 10 ಗಂಟೆಗೆ ಅಂತ ಹೋಗ್ತಾನೆ. ಏನೇ ಕಿರಿಕಿರಿ ಐತೆ, ಇನ್ನು ಇದು 2 ಪಾಯಿಂಟ್ ಅನ್ಲೋಡ್ ಮಾಡಂತ ಹೇಳ್ತಾರೆ. ನಾವು 1 ಪಾಯಿಂಟ್ ಅಂತ ಕಿರಿಕಿರಿ ಮಾಡ್ತಾಯಿದ್ದೀವಿ. ನಮ್ಗೆ ಹೇಳಿದ್ದು 1 ಪಾಯಿಂಟ್ ಅಂತ, ನಾವು ಬಾಡಿಗೆ ಮಾತಾಡೋದು 1 ಪಾಯಿಂಟ್ಗೆ. ಇನ್ನೊಂದು ಪಾಯಿಂಟ್ ಇಳಿಸು ಅಂದರೆ ಅದ್ರದ್ದೇನು ಎಕ್ಸ್ಟ್ರಾ ಮಾತಾಡ್ಕೊಂಡು ಹೋಗಿ ಇಳಿಸ್ಬರ್ಬೇಕು. ನೋಡೋಣ ಹೆಂಗಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಾಳ್ತೀನಿ ಫಸ್ಟು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ಮಲ್ಕೊಂಡಿದ್ದು ನಿಮಗೆ ಗೊತ್ತಿಷ್ಟದ 3 ಗಂಟೆಗೆ, ನಾನು 7 ಗಂಟೆಗೆ. ಬೆಳಗ್ಗೆ ಎದ್ದು ಟಿಫನ್ ರೆಡಿ ಮಾಡ್ತಾಯಿದ್ದೀವಿ. ಒಂದು ಕಡೆ ಪುಳಿಯೋಗರೆ ಮಾಡ್ತಾಯಿದ್ದೀವಿ ಅನಿಲಂಗೆ ಮತ್ತು ನಮ್ಮ ಸಂಚಾರಿ ಇಬ್ರೋಗೆ. ನಾವು ಬ್ಲ್ಯಾಕ್ ಕಾಫಿ ಓಟ್ಸ್ ರೆಡಿ ಮಾಡ್ಕೊತಾ ಇದ್ದೀವಿ. ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ತಾಯಿದ್ದೀವಿ. ನೋಡೋಣ ಎಷ್ಟು ದಿನ ಇರುತ್ತೆ ಇದು ಅಂತ. ದಿನ ಅಲ್ಲ, ಸಣ್ಣಗಾಗೋರ್ಗೂ ಇರಲೇಬೇಕು. ಹಿಂಗೆ ವೆಯ್ಟ್ ಜಾಸ್ತಿಗೆ ಏನಾಗ್ಬಿಟ್ಟೈತೆ. ಬ್ಲ್ಯಾಕ್ ಕಾಫಿ ಕುಡಿದು ಹೊರಡೋಣ. ಟಿಫನ್ ಮಾಡ್ತಾಯಿದ್ದೀವ, ಊಟ ಮಾಡ್ತಾಯಿದ್ದೀವ, ಒಂದು ಗೊತ್ತಿಲ್ಲ. ನೋಡ್ಬೋದು ಬಿಸಿ ಬಿಸಿ ಪುಳಿಯೋಗರೆ ನಾವು ಮಾಡಿರೋದು ರೆಡಿ ಆಯಿತು. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ, ನೋಡ್ಬಿಟ್ಟು ಹೇಳಿ. ಹಾ 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 ತಿಂತಾಯಿದ್ರೆ ಸ್ವರ್ಗ ಅಂದ್ಕೊಂಬಿಡಿ. ವಾ 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 ನೋಡಿ ಬ್ರೋ, ಪುಳಿಯೋಗರೆ ಯಾರಿಗೆ ಬೇಕು ಪುಳಿಯೋಗರೆ? ಬೇಗ ತಟ್ಟೆ ತೊಳ್ಕೊಂಬರ್ರಿ, ಬರ್ರಿ. ನಾವೊಂದು ಚಿಕ್ಕ ಪ್ರಾಬ್ಲಮಲ್ಲಿ ತಗೊಳಕೊಂಬಿಟ್ಟಿದ್ದೀವಿ. ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು ನಮ್ಮ ಗಾಡಿ ನಿಂತಿದೆ. ಇದನ್ನು ಅನ್ಲೋಡ್ ಮಾಡಿಸ್ಬೇಕು. ಅನ್ಲೋಡಿಂಗ್ ಬಂದು ನಮಗೆ ಇದು ಡ್ಯೂಟಿ ಎತ್ಕೊಂಡಿರೋದು ಬಂದು ವೀಲ್ಸೇ. ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಓಲೋ ಊಬರ್ ಯಾವ ಥರ ಇರುತ್ತೋ ಆ ಥರ ಟ್ರಕ್ಸ್ಗೋಸ್ಕರ ವೀಲ್ಸೇ ಅಂತ ಆ್ಯಪ್ ಇರುತ್ತೆ. ಇದನ್ನು ಪ್ರಮೋಟ್ ಮಾಡ್ತಾ ಇಲ್ಲ ನಾನು, ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಂಬೇಡಿ. ಇದರಂಥ ವರ್ಸ್ಟ್ ಆ್ಯಪ್ ಇನ್ನೊಂದಿಲ್ಲ, ಡಬ್ಬ ಆ್ಯಪ್ಗಳಿವೆಲ್ಲ, ಹೇಳೋದೊಂದು ಮಾಡೋದೊಂದು. ನನ್ನ ಗಾಡಿಗೆ ಮಾಲ್ ಲೋಡ್ ಮಾಡೋದು ಬಂದು 1 ಪಾಯಿಂಟ್ ಅಂತ. ಇಲ್ಲಿಗೆ ಬಂದಮೇಲೆ 2 ಪಾಯಿಂಟ್ ಅನ್ಲೋಡ್ ಮಾಡಬೇಕು. ಇಲ್ಲಿಂದ ಸಿಟಿ ಒಳಗೆ ಹೋಗಬೇಕು ಅಂತಾರೆ. ನಂಗೆ ಖಾಲಿ ಮಾಡೋದೇ ಇಲ್ಲ, ಬೇಕಾದ್ರೆ ಇಳಿಸ್ಕ ಇಲ್ಲ ಬೇಡ ಅಂದಿದ್ದಕ್ಕೆ. ಈಗ ಸದ್ಯಕ್ಕೆ ಪಾರ್ಟಿ ಎಲ್ಲ ಮಾತಾಡ್ಬಿಟ್ಟು ಪೋಟ್ರು ಕಳಿಸ್ತಾ ಇದ್ದಾರೆ. ಪೋಟ್ರಲ್ಲಿ ಬುಕ್ ಮಾಡಿ ವೆಹಿಕಲ್ ಕಳಿಸ್ತಾ ಇದ್ದಾರೆ. ಆ ವೆಹಿಕಲ್ಗೆ ನಾವೇ ಸ್ವಲ್ಪ ಅರ್ಧ ಮಾಲ್ ಅನ್ಲೋಡ್ ಮಾಡಿ ಕಳಿಸ್ಬೇಕು. ಯಾವ ಥರ ಇದೆ ನೋಡಿ ಇದು ಪ್ರಾಬ್ಲಮ್. ಈಗ ಏನೂ ಮಾಡೋಕ್ಕಾಗಲ್ಲ, ಖಾಲಿ ಮಾಡಲೇಬೇಕು. ಮುಂದ್ಗಡೆ ಮಿಷಿನ್ಸ್ ಎಲ್ಲ ಇದೆ, ಸುಜುಕಿ ಕಂಪ್ನಿಗೆ ಅನ್ಲೋಡ್ ಮಾಡಬೇಕು. ಅಲ್ಲಿ ಅನ್ಲೋಡ್ ಮಾಡ್ಸೋಣಂತೆ. ಬರ್ರಿ ನೋಡೋಣ, ವೆಯ್ಟ್ ಮಾಡೋಣ ಪೋಟ್ರು ಬರಲಿ. ನಾವು ಮಾಡಿರೋ ವೆಹಿಕಲ್ ಬಂತು, ಪೋಟ್ರಲ್ಲೆಲ್ಲ ಮಾಡಿದ್ದು ಅಂಕಲ್ ಡೆಲಿವರಿಗೆ. ನೋಡಿ ಬಂತು ಗಾಡಿ. ಈ ಗಾಡಿಗೆ ಆ ಮಾಲ್ನ ಹಾಕಿ ಕಳಿಸ್ಬೇಕು. ಓಪನ್ ಮಾಡ್ತಾಯಿದ್ವಿ ತಾಟ್ಮಲ್ಲು. ರುಕೋ ಡೋರ್ ಕುಲ್ತಾವ್, ರುಕೋ. ಇಡಿಸ್ತದೆ ಆರಾಮಾಗಿ. ಹೌದು, ಬಿಚ್ಚಲ್ಲ ಅನ್ಸುತ್ತೆ ಅವರು. ಫುಲ್ ಕ್ಲೋಸ್ ಆಯ್ತು. ಇಲ್ಲ ಬೈ, ಫುಲ್ ಕ್ಲೋಸ್ ಮಾಡೋರು. ಒಳಗೆಲ್ಲ ಹಗ್ಗ ಹೊಡೆದವ್ರು ಅಂದರೆ ಏನೋ. ಬನ್ನಿ ಸೈಡ್ ಬನ್ನಿ. ಸೆಂಟ್ರಿ ಹಿಂಗೆ ತಳ್ಕೊಂಡು ಹೋಗ್ಬಿಡ. ಸೈಡ್ ಬನ್ನಿ, ನೀವು ಸುಳ್ಳು ಇರೋ ಡೋರ್ ತೆಗಿತೀನಿ. ಒಳ್ಳೆ ಆ್ಯಕ್ಚುಲಿ ಲೋಡಿಂಗ್ ಪಾಯಿಂಟ್ಗೆ ಹೋಗಿರಲಿಲ್ಲ ನಾನು ಲೋಡ್ ಮಾಡೋಕ್ಕೆ. ನೋಡ್ಬೋದು ನಮ್ಮ ಗಾಡಿ ಇಷ್ಟೇ ಲೋಡ್ ಆಗಿದ್ದು. ಅದು 3 ಮೆಟೀರಿಯಲ್ ಅಷ್ಟೇ ಅಂತ ಹೇಳಿದ್ದು ನಮ್ಗೆ. ಇದು ಎಕ್ಸ್ಟ್ರಾ ಕಳಿಸಿದ್ದು. ಇಷ್ಟು ಗಾಡಿ ಖಾಲಿ ಇತ್ತು ನಿನ್ನೆ ಬರಬೇಕಾದ್ರೆ. ಇಷ್ಟು ಇನ್ನೂ ಒಂದು ಲೋಡ್ ಹಾಕೊಂಬರ್ಬೋದಿತ್ತು ಇದ್ರ ಜೊತೆ. ಪಾರ್ಟ್ ಲೋಡ್ ಹಾಕಂಗಿಲ್ಲ ಇರೋದು ರೂಲ್ಸ್ ಪ್ರಕಾರ, ಇವ್ರ ಕಂಪ್ನಿ ರೂಲ್ಸ್ ಪ್ರಕಾರ. ಹಂಗಾಗಿ ಹಾಕಿಲ್ಲ ಅಷ್ಟೇ. ಇಷ್ಟಕ್ಕೆ ನಾವು ಫುಲ್ ಬಾಡಿಗೆ ಕೊಟ್ಟವು. ನಿನ್ನ ಪಾರ್ಟ್ ಲೋಡ್ ಬ್ರೋ, ಕರೆಕ್ಟಾ? ನಾವೇ ಅನ್ಲೋಡ್ ಮಾಡಿ ಈಗ ಗಾಡಿಗೆ ಹಾಕ್ತಾಯಿದ್ದೀವಿ. ಇವು ಬಂದು ಬೈಕ್ ಚಾಸಿಸ್. ಇದು ವೆಯ್ಟ್ಲೆಸ್ ಇದೆ ಫುಲ್ಲು. ನೋಡಿ ಒಂದೇ ಕೈಗೆ ಎತ್ಕೊಂಡು ಹೋಗ್ಬೋದು. ನಾವು ಅನಿಲಣ್ಣ, ನಮ್ಮ ಸುದರ್ಶನ್ ಸಂಚಾರಿ ಬ್ರೋ ಅವರು ಸೇರಿಕೊಂಡು ಈಗ ಅನ್ಲೋಡ್ ಮಾಡ್ತಾಯಿದ್ದೀವಿ. ಇದಿಷ್ಟೇ, ಇದಿಷ್ಟು ಕೆಳಗೆ ಏನೈತೆ ಅನ್ಲೋಡ್ ಮಾಡಬೇಕು. 3 ಪೇಟಿ ಮಾತ್ರ ಕಂಪ್ನಿ ಒಳಗೆ ತಗೊಂಡೋಗಿ
ಅನ್ಲೋಡ್ ಮಾಡಬೇಕು. ಫೈನಲಿ ಅನ್ಲೋಡ್ ಆಯಿತು. ಎಷ್ಟು ದಿನ ಆಗಿದ್ದು ಗೊತ್ತಾ ಈ ಥರ ಕಷ್ಟಪಟ್ಟು ಕೆಲಸ ಮಾಡಿ. ಗಾಡಿ ಖಾಲಿ, ಮಾಲೆಲ್ಲ ಇಲ್ಲಿ ಶಿಫ್ಟ್ ಆಗಿದೆ. ಈಗ ನಮ್ಮ ಕೆಲಸ ಇದು ಡೋರ್ ಮಾಡಿ ಬಿಲ್ ಕೊಟ್ಟು ಕಳಿಸೋದು. ಈಗ ಈ 3 ಮಿಷಿನ್ನ ಒಳಗಡೆ ಇಳಿಸ್ಬೇಕು. ನಮ್ಮ ಪ್ಲಾಟ್ಫಾರ್ಮ್ ಡ್ಯಾಮೇಜ್ ಇರೋದು ನಿಮ್ಗೆ ಮುಂಚೆನೇ ಗೊತ್ತು. ಈ ಮಿಷಿನ್ ಅದ್ರ ಮೇಲೆ ಇಡಿಸ್ಕೊಂಡು ಬಂದಿದ್ದೀವಿ, ಹಾಗಾಗಿ ಇನ್ನೂ ಡ್ಯಾಮೇಜ್ ಆಗಿದೆ. ಐಡಿಯಾ ಮಾಡಿಬಿಟ್ಟು ಅನಿಲ್ಲ ಇದು ಮಧ್ಯೆ ಇಡಿಸ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ಸುತ್ತಲ್ಲ. ಇದನ್ನ ಇಲ್ಲಿಗೆ ಇರ್ಲಿ ಬಿಡು, ಬಂದು ರೀಚ್ ಆದ್ಮೇಲೆ ಇನ್ನೇನೈತಿ ಕರೆಕ್ಟಾ. ನಮ್ಮ ಪರಿಸ್ಥಿತಿ ನೋಡಿ ಯಾವ ಥರ ಆಗಿದೆ ಅಂತ. ಇಲ್ಲ ಕೆಲಸ ಎಲ್ಲ ಮುಗೀತು. ಗಾಡಿ ಒಂದು ಮಿಷಿನ್ ಅನ್ಲೋಡ್ ಮಾಡಿಸ್ಬೇಕು. ಕಂಪ್ನಿ ಒಳಗೆ ತಗೊಂಬ ಅಂತ ಹೇಳಿದೆ ಒಂದು ಪಾರ್ಟಿ. ಈಗ ಹೋಗಿ ಗೇಟಲ್ಲಿ ಫಸ್ಟು ಮೆಟೀರಿಯಲ್ ಗೇಟಲ್ಲಿ ಬಿಲ್ ಎಂಟ್ರಿ ಮಾಡಿಸ್ಬಿಟ್ಟು ಹೋಗಿ ಬರಬೇಕಂತ. ಬಿಲ್ ಎಂಟ್ರಿ ಮಾಡಿಸ್ಬಿಟ್ಟು ಬರೋಣ, ಬಂದ್ಬಿಟ್ಟು ಗಾಡಿ ಎತ್ಕೊಂಡು ಹೋಗೋಣಂತೆ. ತಾಂಬ ಬಿಲ್, ಅದ್ರಾಗ ಒಂದು ಬಿಲ್ ಮಾತ್ರ ಕೊಡು, ಒಂದಿನ ಇಟ್ಕ. ನಾನು ಅದನ್ನೊಂದು ಕೇಳಲಿಲ್ಲ, ಅದೊಂದು ಕೊಡು. ಇನ್ನೊಂದು ಅದ್ರಾಗೆ ಇರಲಿ. ಇನ್ನೊಂದೇನು ಇಲ್ಲ ನೋಡು ತೆಗ್ದು. ಹಾಂ ಬಿಡು, ನೋಡಲ್ಲ ಮಾಡಲ್ಲ ಇಲ್ಲ ಅಂದ್ಬಿಡ್ತೀಯಲ್ಲ ಊರಿಗೆ ಮುಂಚೆ. ಈಗ ಬಿಲ್ ಎಂಟ್ರಿ ಮಾಡಿಸಿ ಬರೋಣ ಬನ್ನಿ. ಎಂಟ್ರಿನ ಮಾಡಿಸ್ಬೇಕು ಬೇಡ, ಇನ್ನು ಅಲ್ಲಿಟ್ನಲ್ಲ ಮುಂದೆ ಅದು ಕೊಡು. ಏನಪ್ಪ ಸಮಸ್ಯೆ ಅಂದರೆ ಎಂಟ್ರಿ ಮಾಡಿಸಿ ಬರೋಣ ಅಂತ ಹೋದರೆ ಬಡ್ಡಿ ಮಗ ಶೂ ಹಾಕಂಬ ಪ್ಯಾಂಟ್ ಹಾಕಂಬ ಅಂತ ಕಳಿಸ್ದ. ವಾಪಸ್ಸು ಸೀದಾ ವಾಪಸ್ ಬಂದು ಗಾಡೀಲಿ ನೋಡ್ಬೋದು ಶೂ ಪ್ಯಾಂಟ್ ಎಲ್ಲ ಹಾಕೊಂಡು ಗೇಟಪ್ ಚೇಂಜ್ ಮಾಡ್ಕೊಂಡು ಈಗ ಬಿಲ್ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಕೆಲವು ಕಂಪ್ನಿಗಳ ರೂಲ್ಸ್ ಇರ್ತದೆ, ಇದೇ ಥರ ಇರಬೇಕು, ಇದೇ ಥರ ಬರಬೇಕು ಅಂತ. ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಏನು ಮಾಡೋಕ್ಕಾಗಲ್ಲ. ನಿನ್ನ ಶೂ ಇಲ್ಲ ಅಂದ್ರೆ ಒಳಗೆ ಬಿಡಲ್ಲಂತೆ. ಚಪ್ಪಲಿದ್ರು ಒಳಗೆ ಬಿಡಲ್ಲಂತೆ. ಹಗ್ಗ ತಾಡ್ಪಲ್ಲ ಯಾರು ಬಿಸ್ತಾರೆ ನೋಡ್ತೀನಿ, ಹೋಗಿ ಬರ್ತೀನಿ ಏನು ಕತೆನ. ನಾನು ಫೋನ್ ಹಚ್ಚಿದ್ಮೇಲೆ ಸೀದಾ ತಗೊಂಬಂದು ಲೆಫ್ಟ್ ಸೈಡ್ಗೆ ಹಾಕಲ್ಲಿ. ನಾನು ಎತ್ಕೊಂಡು ಹಿಂಗೆ ಗಾಡಿ ನಂಗೆ ಶಿಫ್ಟ್ ಆಗಿ ಕಡೆಗೆ. ಹಾಂ ಸರಿ. ಎಂಥ ಅವಸ್ಥೆಗೆ ಬಂದು ತಗ್ಲಾಕೊಂಡಿದ್ದೀವಿ ನಾವು ಅಂದರೆ, ಕಂಪ್ನಿ ಒಳಗೆ ಹೋದರೆ ಈ ಸ್ಟೈಲಿಶ್ ಶೂ ಎಲ್ಲ ನಡೆಯಲ್ಲಪ್ಪ. ಇಲ್ಲಿ ಸೇಫ್ಟಿ ಶೂ ಹಾಕಂಬ ಕಂಪ್ನಿ ಒಳಗೆ ಬಿಡ್ತೀನಿ ಅಂದರು. ಏನು ನಮ್ಮ ಮನೆ ಬರ ಅಂದ್ಕೊಂಡು ಬಾಡಿಗೆ ಶೂ ತೊಗೊಂಬಂದಿದ್ದೀವಿ. ಅವು ಶೂ ಅವು ಎಲ್ಲ ಕಿತ್ತೋಗಿರೋ ತಿಪ್ಪೆಗೆ ಹಾಕಿರೋ ಅಂತ ತಗೊಂಬಂದು ಕೊಟ್ಟಂಗೆ ಅವ್ರೆ. ಅದಕ್ಕೆ 100 ರೂಪಾಯಿ ಬಾಡಿಗೆ ಬೇರೆ ಕೇಡು. ಅವ್ನು ಜೀವ ಮಂದಾಗ ಹಾಕೋಣಕ್ಕಾಗಲ್ಲ ಅವು. ನಾನು ಇನ್ನೊಂದು ಪಾಲಿಸಿ ಏನು ಗೊತ್ತಾ, ಬೇರೆ ಹಾಕಿರೋ ಶೂ ನಾನು ಹಾಕಲ್ಲ. ಅದು ನನಗೆ ಆಗಲ್ಲ, ಹಂಗೆ ಹಾಕೋಕ್ಕೂ ಆಗಲ್ಲ. ಅದೊಂದು ಸಮಸ್ಯೆ. ಹಾಕಲ್ಲ, ಸುಮ್ಮನೆ ಪಕ್ಕದಾಗ ಇಟ್ಕೊಂಡಿರ್ತೀನಿ. ಅವ್ನು ಕೇಳಿದ್ರೆ ಕ್ಲೆಸ್ ತುಳಿಯೋಕ್ಕಾಗಲ್ಲ ಶೂ ಹಾಕೊಂಡು ಅಂತ ಕತೆ ಹೇಳ್ತೀನಿ. ಏನೋ ಅಲ್ಲಿ ಹೋಗ್ಬಿಟ್ಟು ಪುಸುಕ್ ಅಂತ ನಾನು ಹಾಕೊಂಡು ಹಗ್ಗ ಬೀಸ್ ಒಳಗೆ ಕೂತ್ಕೊಂಡ್ಬಿಡೋದು. ಅವರೆಲ್ಲ ಅನ್ಲೋಡ್ ಮಾಡ್ಕೊಂತಾರೆ ಅಷ್ಟೇ. ಒಳಗೆ ಹೋದ್ರೆ ಮುಗೀತು, ಸೆಕ್ಯೂರಿಟಿಗಳು ಬಿಡಲ್ಲ ಅಷ್ಟೇ. ನೋಡಿ ಯಾವ್ಯಾವ ಥರ ಎಲ್ಲ ಕಷ್ಟ ಇರ್ತದೆ ಎಲ್ಲ. ಮತ್ತು ಶೂಗೆ ಬೇರೆ ಅಡ್ವಾನ್ಸ್ ಬೇರೆ ಕೊಡ್ಬೇಕಂತಪ್ಪ. ಕಾರಣ ಕೊಟ್ಟು ಬಾ, 500 ರೂಪಾಯಿ ಸೇಫ್ಟಿ ಡೆಪಾಸಿಟ್. ಮತ್ತು ಆಮೇಲೆ ರಿಟರ್ನ್ ಕೊಡ್ತಾರೆ ಅದನ್ನು ಶೂ ವಾಪಸ್ ಕೊಟ್ಟ ಮೇಲೆ. ಬಂಗಾರ ಶೂ ಕತ್ಕೊಂಡು ಹೋಗೋಕ್ಕೆ ಪುಕ್ಸೆಟೆ ಕೊಟ್ಟರು ಬೇಡ ಅವು ನಮಗೆ. ಮತ್ತು ಸುದರ್ಶನ್ ಸಂಚಾರಿ ಬ್ರೋನ ಅಲ್ಲೇ ಇಳಿಸ್ಬಂದ್ಬಿಟ್ಟಿದ್ದೀವಿ ಪಾರ್ಕಿಂಗಲ್ಲಿ. ಹಿಂದೆ ಇದ್ದಾರೆ ಅವ್ರು ಆ ಕಡೆ ಸೈಡಲ್ಲಿ. ಏನಪ್ಪ ಅಂದರೆ ಕಂಪ್ನಿ ಒಳಗೆ ಇಬ್ಬರೇನ ಅಂತ ಅಲೋ ಮಾಡೋದು. ಒಬ್ಬ ಡ್ರೈವರು ಒಬ್ಬ ಕಂಡಕ್ಟ್ರು. 3 ಜನ ಹೋಗಂಗಿಲ್ಲ ಅಂದರು. ಹಂಗಾಗಿ ಬೇರೆ ಆಪ್ಷನ್ ಇಲ್ಲದೆ ಬಿಟ್ಟು ಬರೋ ಥರ ಆಯಿತು. ಅಲ್ಲೇ ಇರ್ತಾರೆ, ಅವಾಗ ಖಾಲಿ ಮಾಡ್ಕೊಂಬಂದು ಅವ್ನು ಕರ್ಕೊಂಡು ಹೋಗೋಣ ಅಂತ. ಫಸ್ಟ್ಗೆ ಆ ಸಾಲ ಅಂತಲ್ಲ, ಹಂಗಾಯ್ತು ಹೇಳ್ಬಾರ್ದು ಅದು. ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಏನು ಮಾಡೋಂಗಿಲ್ಲ. ಈಗ ಗಾಡಿ ಇವತ್ತು ಅನ್ಲೋಡ್ ಆಗಲ್ಲ. ಇವತ್ತು ಗಾಡಿ ಆಲ್ಟಿಂಗ್. ಈಗ ಸಮಸ್ಯೆ ಏನು ಅಂದರೆ, ನಮ್ಮ ಭಯ್ಯ ಹೊರಗವ್ರೆ ಸುದರ್ಶನ್ ಸಂಚಾರಿ. ಕಂಪ್ನಿ ಒಳಗೆ ಇಬ್ಬರಿಗೆ ಪರ್ಮಿಷನ್ ಕೊಟ್ಟಿರೋದು ಒಳಗೆ ಬರೋಕ್ಕೆ. ಅವ್ರನ್ನಲ್ಲಿ ಪಾರ್ಕಿಂಗಲ್ಲಿ ಕುತ್ಕಿಸ್ ಬಂದಿದ್ವಿ, ಅನ್ಲೋಡ್ ಮಾಡ್ಕೊಂಡು ಹೊರಗಡೆ ಬರ್ತೀವಿ ಅಲ್ಲೇ ಇರಿ ಅಂತ. ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಬಂದಾಗ ಇದೊಂದು ಸಮಸ್ಯೆ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ರೂಲ್ಸ್ ಇರ್ತವೆ. ನಮ್ಮ ಗಾಡೀಲಿ ನಾವು ಬರೋಕ್ಕೆ ಅವ್ನು ಪರ್ಮಿಷನ್ ತೊಗೊಂಬರ್ಬೇಕು. ಹೆಂಗಿದೆ ನೋಡಿ ಇದು ಗಣ ಬರ. ಆ್ಯಕ್ಚುಲಿ ಒಬ್ಬರನ್ನೇ ಅಂತ ಬಿಡೋದಿಲ್ಲ, ನಾವಿಬ್ಬರಿದ್ದೀವಿ ಅಂದಿದ್ದಕ್ಕೆ. ಇಲ್ಲಿ ಒಳಗಡೆ ಸೂಪರ್ವೈಸರ್ ನಮಗೆ ಸ್ವಲ್ಪ ಚೆನ್ನಾಗಿ ಮಾತಾಡ್ಸೋದು ನಿನ್ನೆಯಿಂದ ಫೋನಲ್ಲೂ. ಅವರು ಇಬ್ಬರು ಪರ್ಮಿಷನ್ ಕೊಟ್ಟು ಇಬ್ಬರನ್ನ ಒಳಗೆ ಕಳಿಸಿದ್ರು. ಮತ್ತು ಏನಕ್ಕೆ ಇಬ್ಬರು ಬಂದಿದೆ ಅಂದರೆ ಹಗ್ಗ ತಾಟ್ಪಲ್ಲೆಲ್ಲ ಬಿಚ್ಚಬೇಕಿತ್ತು ಅಂತ. ಬಟ್ ಇಲ್ಲಿರೋ ರೂಲ್ಸ್ ಪ್ರಕಾರ ನೋಡಿ ನಾವು ಪಾರ್ಕಿಂಗಾಗಿ ಎಲ್ಲ ಬಿಚ್ಚಿ ಹೋಗೋದು ಬಂದ್ವಿ. ಏನು ಸಮಸ್ಯೆ ಇಲ್ಲ, ಮಳೆಗೆಲ್ಲ ಬಂದರೂ ಏನು ಸಮಸ್ಯೆ ಇಲ್ಲ ಅದೇನು. ಈಗ ಸದ್ಯಕ್ಕೆ ನಾವು ಸುದರ್ಶನ್ ಬೈಕ್ ಫೋನ್ ಮಾಡೋಣ, ಏನು ಪ್ಲಾನಿಂಗ್ ಅಂತ ಕೇಳೋಣ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ, ದಯವಿಟ್ಟು ನಂತರ ಪ್ರಯತ್ನಿಸಿ. आपके द्वारा डायल किया गया नंबर अभी व्यस्त है, कृपया कुछ समय पश्चात प्रयास करें. ಹಲೋ ಭಯ್ಯ, ಅನ್ಲೋಡ್ ಆಗಲ್ವಂತೆ ಸರ್ ಇವತ್ತು. ಒಳಗಡೆ ನಮ್ಮನ್ನು ಒಳಗಡೆಯಿಂದ ಹೊರಗಡೆ ಬಿಡಲ್ವಂತೆ, ನಿಮ್ಮನ್ನ ಹೊರಗಡೆಯಿಂದ ಒಳಗಡೆ ಬಿಡಲ್ವಂತೆ. ಏನ್ ಮಾಡೋದೀಗ? ಸಮಸ್ಯೆ ಅವನು ಮೇಲ್ ಹಾಕ್ಬಿಟ್ಟು ಇಬ್ರಿಗೆ ಪರ್ಮಿಷನ್ ತಗೊಂಡವನೆ. ಆ್ಯಕ್ಚುಲಿ ಕಂಪ್ನಿ ಒಳಗೆ ಒಬ್ಬರನ್ನೇ ಅಂತ ಅಲೋ ಮಾಡೋದು.
ನಾವಿಬ್ರಿದೀವಿ ಅಂತ ನಿನ್ನೆ ಹೇಳಿದಕ್ಕೆ ಇಬ್ರು ಅಲೋ ಮಾಡವನೆ. ಇನ್ನೊಬ್ಬ ಓಕೆ 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 ಇನ್ನು ಬ್ಯುಸಿ ಅವರೇ. ಆಮೇಲೆ ಏನೋ ಒಂದು ಡಿಸಿಷನ್ ತಗೊಳ್ಳೋಣ, ಏನೋ ಒಂದು ಮಾಡೋಕ್ಕೆ ಬರ್ತದೆ. ಲಾಸ್ಟ್ ಆಪ್ಷನ್ ಏನೂ ಆಗಿಲ್ಲ ಅಂದರೆ ಒಂದು ರೂಮ್ ಮಾಡ್ಕೊಡೋದು, ಮಲ್ಕೊಂಡಿರ್ತಾರೆ ಆರಾಮ್ಸೆ. ಬೆಳಿಗ್ಗೆ ಅನ್ಲೋಡ್ ಮಾಡ್ಕೊಂಡು ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಇನ್ನೇನು ನಾಳೆನೂ ಟೈಮ್ ವೇಸ್ಟು, ನಾಳೆನೂ ಲೋಡ್ ಆಗೋಲ್ಲ, ನಾಡ್ದಿನ ಲೋಡ್ ಮಾಡಬೇಕು. ಹೆಂಗಾಗುತ್ತೆ ಅಂದರೆ ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್ ಆಗ್ತದೆ. ನಾವು ಕಷ್ಟಪಟ್ಟು ಅನ್ಲೋಡ್ ಮಾಡಿ ಬಂದ್ವಿ ಬೇಗ ಖಾಲಿ ಮಾಡ್ಕೊಂಡು ಹೋಗೋಣ ಅಂತ, ಬಟ್ ಅದಾಗಲಿಲ್ಲ. ಏನು ಸಮಸ್ಯೆ ಅಂದರೆ ಆ ಫ್ರೇಮ್ ಲೋಡ್ ಮಾಡ್ಕೊಂಬಂದಿದ್ದೆ ಸಮಸ್ಯೆ ಆಗಿದೆ. ಅವನೇನೋ ಬೆಳಗ್ಗೆ ಬೇಗ ಖಾಲಿ ಮಾಡಿಸಿದ್ರೆ ಇವತ್ತು 100% ಗಾಡಿ ಖಾಲಿ ಆಗೋದು. ಅವನು ಬೆಳಗ್ಗೆಯಿಂದ ಕತೆಗಳು ಹೇಳಿ 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 ನಮ್ಮನ್ನು ಆಟ ಆಡಿಸಿ ಎಲ್ಲ ಹಾಳಾಗೋದು. ಛೇ, ಏನಂದಿಲ್ಲ. ಹಿಂಗಾದ್ರೆ ಹೆಂಗೋ? ಸಮಸ್ಯೆ ಏನಿಲ್ಲ, ಇವತ್ತೆಲ್ಲ ನಾಳೆ ಖಾಲಿ ಆಗಲಿ, ನಾಳೆ ನಾಡ್ದು ಖಾಲಿ ಆಗಲಿ. ಈಗ 3 ಜನ ಬಂದಾಗ ಈ ಥರ ಆಗ್ಬಿಟ್ರೆ ಇದು ಸಮಸ್ಯೆ. ನಮ್ಮನ್ನು ಹೊರಗೆ ಬಿಡಂಗಿಲ್ಲ. ಸ್ಟ್ರಿಕ್ಟಾಗಿ ಹೇಳೋರವರು ಹೋಗ್ಬೇಕು. ಮುಂದೆ ಪಾರ್ಕಿಂಗ್ ಐತಂತೆ, ಪಾರ್ಕಿಂಗಾಗಿ ಗಾಡಿ ಹಾಕಿ ನಾನು ಅವ್ರಿಗೆ ನಮ್ಮದು ಹಿಂದೆ ಚಾನಲ್ದು ಹೆಸರೆಲ್ಲ ನೋಡಿ ಕೇಳೋದು. ಅದು ಆಲ್ರೆಡಿ ಯೂಟ್ಯೂಬರ್ ಅಂತ ಹೇಳಿದ್ದೀನಿ. ವಿಡಿಯೋ ಗಿಡಿಯೋ ಏನು ಮಾಡೋಂಗಿಲ್ಲ, ಕಂಪಲ್ಸರಿ ಮಾಡಿದ್ರಂತೆ ಸಮಸ್ಯೆ ಆಗುತ್ತೆ. ಬೇಡ, ಮಾಡಲೇಬೇಡಿ. ನೀವು ಆರಾಮಾಗಿ ಗಾಡಿಯಲ್ಲಿ ಹೋಗಿ ಮಲ್ಕೊಳ್ಳಿ. ಅಲ್ಲಿ ಕ್ಯಾಂಟೀನ್ ಇದೆ, 60 ರೂಪಾಯಿ ಕೊಟ್ಟರೆ ಊಟ ಕೊಡ್ತಾರೆ. ಮಧ್ಯಾಹ್ನಕ್ಕೆ ರಾತ್ರಿಗೆ ಊಟ ಮಾಡ್ಕೊಳ್ಳಿ, ಗಾಡಿಲಿ ಹೋಗಿ ಮಲ್ಕೊಳ್ಳಿ. ಇಷ್ಟೇ ಹೇಳಿದ್ದಾರೆ, ಅಷ್ಟೇ ಮಾಡಬೇಕು. ಬೇರೆ ಆಪ್ಷನ್ ಏನಿಲ್ಲ ನಮಗೆ. ಜೈಲಿಗೆ ಬಂದಿದ್ದೀವಿ. ಏನಪ್ಪ ಅನಿಲ್ ಕುಮಾರ್, ಜೈಲಿಗೆ ಕರ್ಕೊಂಡ್ಬಂದಿ ನಿನ್ನ. ಪಾರ್ಕಿಂಗ್ ಹೋಗ್ಬಿಡಣ. ಈ ಕಂಪ್ನಿಲಿ ಇನ್ನೊಂದು ರೂಲ್ಸ್ ಇದೆ, ಅದನ್ನ ಹೇಳಿದ್ರೆ ಶಾಕಾಗಿ ಹೋಗ್ತೀರಾ. ಇದೇನು ನಾವು ನಿಂತಿರೋ ಈ ದಿಕ್ಕಲ್ಲಿ ಏನು ಮಾರ್ಕ್ ಮಾಡ್ತಿದ್ದಾರೆ ನೋಡಿ, ಅಲ್ಲಿ ಕೆಳಗಡೆ ಕಾಣ್ತೈತೆ ಮಾರ್ಕು, ಆರೋ ಮಾರ್ಕ್ ರೋಡ್ ಮೇಲೆ. ಇದು ಈ ಕಡೆಯಿಂದ ಹೋದ್ರೆ ಈ ಕಡೆಯಿಂದನೇ ಹೋಗ್ಬೇಕು, ವಾಪಸ್ ಗಾಡಿಗಳೇ ಬರಂಗಿಲ್ಲ. ಕಂಪ್ನಿ ಎಲ್ಲ ರೌಂಡ್ ಹಾಕೊಂಡು ಆ ಕಡೆ ಇನ್ನೊಂದು ರೋಡ್ ಐತಂತ, ಆ ಕಡೆಯಿಂದ ಬರಬೇಕು. ಹೆಂಗಪ್ಪ ಅನ್ನಿಲ್ಲ ಹಿಂಗೆಲ್ಲ ಆದರೆ. ಅಲ್ಲ, ಆ್ಯಕ್ಚುಲಿ ಒಳ್ಳೆ ಸಿಸ್ಟಮೆಟಿಕ್ ಆಗಿದೆ, ಬಟ್ ಇಷ್ಟೊಂದು ಸಿಸ್ಟಮ್ ಇರಬಾರ್ದು. ಇದು ತಪ್ಪಿದು. ನಮ್ಮ ಸ್ವಾತಂತ್ರ್ಯ ಕಿತ್ಕೊಂಡಂಗೆ ಆಗುತ್ತೆ ಇದು. ಗ್ಯಾಸ್ ಸಮೇತ ಇಟ್ಕೊಂಡಾರೆ. ಏನು ಮಾಡೋದು ಜೀವನ. ಫೈನಲ್ ಆಗಿ ಗಾಡಿ ಖಾಲಿ ಮಾಡಿಕೊಂಡು ಹೊರಗೆ ಬಂದ್ವಿ. ನಿನ್ನೆ ಅಲ್ಲ, ಇವತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ. ಏನಪ್ಪ ಸಮಸ್ಯೆ ಅಂದರೆ ಇದು ಕಂಪ್ನಿ ಅಲ್ಲ ನಮಗೆ, ಆ್ಯಕ್ಚುಲಿ ಜೈಲಿದು. ನಮ್ಮ ಅಣ್ಣ ಇಲ್ಲಿ ಮೊಬೈಲ್ ಇಂಥ ಕಷ್ಟ ಸುಖ ಮಾತಾಡ್ಬೇಕು. ಏನೇನು ಮಾಡಿದ್ವಿ ನಿನ್ನೆ? ಒಳಗೋದ್ವಿ. ಆಮೇಲೆ ಗಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು, ಕೊಟ್ವಿ. ಅದು ಫಿಸಿಕಲ್ ಆಗಿರಲಿಲ್ಲ, ಆನ್ಲೈನಾಗಿ ತೋರಿಸಿದ್ವಿ. ಓಕೆ, ಅದೆಲ್ಲ ಆಯಿತು. ಒಳಗೋಗಿ ಪಾರ್ಕಿಂಗ್ ಹಾಕ ಅಂತ ಹೇಳಿದ್ರು ನಮ್ಮ ಗಾಡಿನ. ಅಲ್ಲಿಂದ ಹೇಳು ಹಾಕೊಂಡ್ವಿ. ಬ್ರೋ, ಕಂಪ್ನಿಯಿಂದ ಹೊರಗೆ ನಮ್ಮನ್ನು ಹಾಕೋ ಬಿಡಲ್ಲ ಅಂತ, ಹೊರಗಿರೋರ್ನ ಒಳಗೆ ಬರೋಕ್ಕೂ ಬಿಡಲ್ವಂತೆ. ಊಟ ಬೇಕಾ ಅಲ್ಲೇ ಮಾಡು, ಅಲ್ಲೇ ಸಾಯಿ ನೀನು ಅಷ್ಟೇ. ಅದಕ್ಕೂ 70 ರೂಪಾಯಿ ಇಸ್ಕೊಂಡು. ಕಮ್ಮಿ ಊಟ ಚೆನ್ನಾಗಿರುತ್ತೆ, ಮಸ್ತಾಗಿತ್ತು. ಕೊಟ್ಟಿರ್ತಾರೆ ಎಕ್ಸ್ಟ್ರಾ. ಈ ನಮ್ಮ ವರ್ಷದ ಎಲ್ಲ ಖಾಲಿ ಆಗಿತ್ತು. ಬೆಳಗ್ಗೆ ಏನು ತಿಂದೇ ಇಲ್ಲ ಬ್ರೋ ಇನ್ನ. ಹೋಗಿ ತಿನ್ನೋದಿದು. ಅಲ್ಲಿ ಏನು ಸಮಸ್ಯೆ ಹೇಳು? ಕಿತ್ತೋಗದೆ ಶೂ ಹಾಕೊಂಡು ಹೋಗ್ಬೇಕಲ್ಲ ಅಲ್ಲಿಗೆ. ಎಲ್ಲಿದ್ದಾವೆ? ಹೋದ್ವು, ಬಾಡಿಗೆ ತಂದಿದ್ವು ಅವನು. ಅಯ್ಯೋ, ಅದಕ್ಕೂ 50 ರೂಪಾಯಿ ಬಾಡಿಗೆ. ಅವನು ತಿಪ್ಪೆಗೆ ಎತ್ಕೊಂಬಂದಿದ್ನ ಅವನು ಗೊತ್ತಿಲ್ಲ. 500 ರೂಪಾಯಿ ಅಡ್ವಾನ್ಸ್ ಕೊಟ್ಟಿರಲಿಲ್ಲ. ಕೊಟ್ಟರು, ವಾಪಸ್ ತಗೊಂಡ್ಬಂದ್ವಿ. ಈಗ ಸದ್ಯಕ್ಕೆ ಹೊರಗಡೆ ಬಂದ್ವಿ. ನಮ್ಮ ಬ್ರೋ ಎಲ್ಲ ಹೋಗಿದ್ರು ನಿನ್ನೆ. ಏನಾಯ್ತು ಗೊತ್ತಾ, ನಾನು ಒಂದು ಫ್ರೆಂಡ್ ಹೇಳಿದೆ ಯಾವ್ದಾರು ನೋಡೋ ಇಲ್ಲೇ ಅಂತ. ಅವನು ನೋಡ್ತೀನಿ ಅಂದ. ಅವ್ನಿಗೆ ಅದು ಸಿಗ್ಲಿಲ್ಲ. ಅವ್ರ ಹುಡುಗರೆಲ್ಲ ಬೇರೆ ಕಡೆ ಹೋಗೋದು ಅಂದ. ಸರಿ ಆಯಿತು ಅಂತೇಳಿ ಹಾಸ್ಟೆಲ್ ಬುಕ್ ಮಾಡೋಣ ಅಂತ ನೋಡಿದೆ. ಹಾಸ್ಟೆಲ್ಲು ಡೆಲ್ಲಿಲಿ ಮಾತ್ರ ಇರೋದು. 700 ರೂಪಾಯಿ ಇತ್ತು. ಗೂಗಲಲ್ಲಿ ಸರ್ಚ್ ಮಾಡಿದೆ 1000 ರೂಮ್ ಯಾವುದಿದೆ ಅಂತ. 1300 ರೂಪಾಯಿ ಇತ್ತು. ಬಟ್ ಅಗೋಡಾದಲ್ಲಿ ಫಸ್ಟ್ ಟೈಮ್ ಬುಕ್ಕಿಂಗಿಗೆ 790 ಏನೋ ಇತ್ತು. ನಾನೇ ಮಾಡಿದೆ, ನನ್ನ ಹೊಸ ನಂಬರಿಂದ ಅಗೋಡಾದಲ್ಲಿ ಬುಕ್ ಮಾಡಿದೆ. 790 ರುಪೀಸು ಪ್ಲಸ್ ಎಲ್ಲ ಟ್ಯಾಕ್ಸ್ ಎಲ್ಲ ಸೇರಿ 840 ಏನೋ ಆಯಿತು. ಸರಿ ಆಯಿತು, ಓಕೆ, ಡೀಲು. 35 ರುಪೀಸ್ ರ್ಯಾಪಿಡೋ. ಈ ಕಡೆಯಿಂದ 35, ಆ ಕಡೆಯಿಂದ 25. ರಾತ್ರಿ ಊಟಕ್ಕೆ ಹೋದೆ, ಅಲ್ಲಿ ಕೇಳಿದೆ, ಗುರು ಏನಾರು ಊಟಕ್ಕೆ ಇದೆಯಾ ಅಂದೆ. ಅದಿದೆ ಇದಿದೆ ಅಂದ. ನಂಗೆ ಚಿಕನ್ ಬಿರಿಯಾನಿ ಬೇಕು ಅದಂದೆ, ಇಲ್ಲ ಅಂದ. ಎಗ್ ಬಿರಿಯಾನಿ ಬೇಕು ಅದೇ ಅಂದೆ, ಇಲ್ಲ ಅಂದ. ಅಲ್ಲ ಅಂದ್ರೆ ರೂಲ್ಸ್ ಏನಂದ್ರೆ ಅಲ್ಲೇ ತಿನ್ಬೇಕು, ಹೊರಗಡೆ. ಆಮೇಲೆ ಸರಿ ಹೊರಗಡೆ ಇನ್ನೊಂದು ಮಾಡ್ತೀರಾ, ಸರಿ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ಕೊಂಡ. ಝೊಮ್ಯಾಟೋದಲ್ಲಿ ಒಂದು 310 ರೂಪಾಯಿನೋ ಐತೆ ಅನ್ಸುತ್ತೆ. ಆರ್ಡರ್ ಮಾಡ್ಕೊಂಡೆ. ಸುಮ್ಮನೆ ಅನ್ನಿಸ್ತು. ಒಟ್ಟೆ ಇಲ್ಲ, ಓಕೆ, ರೂಮ್ ಚೆನ್ನಾಗಿತ್ತು. ಇಬ್ಬರು ಉಳ್ಕೊಳ್ಳೋಕ್ಕೆ 810 ರೂಪಾಯಿ ಅಗೋಡೋದಲ್ಲಿ ಫಸ್ಟ್ ರೂಮ್ ಸಾಕಾಗಿದೆ. ಸದ್ಯಕ್ಕೆ ಈ ಥರ ಎಲ್ಲ ಸಮಸ್ಯೆ ಆಯ್ತು ನಿನ್ನೆ. ನಮ್ಮ ಬ್ರೋನ್ ಇಲ್ಲೇ ಹೊರಗಡೆ ಬಿಟ್ಟು ಹೋಗ್ಬಿಟ್ವಿ. ಬರೋ ಅಷ್ಟೊತ್ತಿಗೆ ಇಷ್ಟೆಲ್ಲ ಸಮಸ್ಯೆ.
ಬೆಳಗ್ಗೆ ಬಂದಿದ್ದೀವಿ. ಈಗ ಟಿಫನ್ ಏನೂ ಇಲ್ಲ. ಟೈಮ್ ಆಲ್ರೆಡಿ 11:30 ಆಗ್ತಾ ಇದೆ, 12:30 ಆಗ್ತಾ ಇದೆ. ಈಗ ಸದ್ಯಕ್ಕೆ ಈ ವ್ಲಾಗ್ ನಿಲ್ಗೆ ಮುಗಿಸೋಣ. ಮತ್ತು ನೆಕ್ಸ್ಟ್ ಕಂಟೆಂಟು ಏನು, ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಟ್ರಿಪ್ಪು ನೆಕ್ಸ್ಟು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ. ಲಡಾಖ್ ಹೋಗೋದಿನ ಫೈನಲ್ ಡೆಸ್ಟಿನೇಷನ್ನು. ಇವಾಗ ಇನ್ನೊಂದು ಶಾರ್ಟ್ ಟ್ರಿಪ್ ಇಲ್ಲಿ ಹೋಗ್ತಾ ದಾರಿಗೆ, ಅದಾದಮೇಲೆ ನೆಕ್ಸ್ಟು ಲಡಾಖ್ ಸೀರೀಸ್ ಬರೋದು. ಅಂದರೆ ಒರಿಜಿನಲ್ ಲಡಾಖ್ ಟ್ರಿಪ್ ಸ್ಟಾರ್ಟ್ ಆಗೋದು. ಇವಾಗ ಇಲ್ಲಿಂದ ಒಂದು ಜಾಗಕ್ಕೆ ಲೋಡ್ ಮಾಡ್ಕೊಂಡೋಗಿ ಅಲ್ಲಿ ಖಾಲಿ ಮಾಡಿ ಅಲ್ಲಿಂದ ಲಡಾಖ್ ಮಾಲ್ ಎತ್ತಾ ಇದ್ದೀವಿ. ಈ ಥರ ಪ್ಲ್ಯಾನ್ ಮಾಡ್ಕೊಂಡು ನಿನ್ನೆ ಲೋಡ್ ಸೆಟ್ ಆಗಿತ್ತು, ಬಟ್ ಕ್ಯಾನ್ಸಲ್ ಮಾಡಿ ಇವತ್ತು ಲೋಡಿಂಗ್ ಸೆಟ್ ಮಾಡ್ಕೊಂಡಿದ್ವಿ. ಓಕೆ, ಈ ವಿಡಿಯೋ ನಿಲ್ಗೆ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು, ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಡೇಟಾ, ಬಾಯ್ ಬಾಯ್.